ನಾನು ಈಗ ಹೋದ್ರು ಕೂಡ, ನಾನು ಮೊನ್ನೆ ಎಲೆಕ್ಷನ್ಗೆ ಹೋಗಿದ್ದೆ. ಅಲ್ಲಿ ಎಂತದ್ದು ಗೋಕಾಕ್ ಮತ್ತೆ ರಾಯಬಾಗ್, ರಾಮದುರ್ಗ ಆ ಭಾಗಗಳಲ್ಲಿ ಹೋಗಿದ್ದೆ ಪ್ರಚಾರಕ್ಕೆ. ಅಲ್ಲಿ ಹೆಣ್ಮಕ್ಳು ಒಂದು 50 ಜನ ಹೆಣ್ಮಕ್ಳು ಅರ್ಜಿ ಹಿಡ್ಕೊಂಡು ಬಂದ್ರು. ನಾನು ಏನ್ರಮ್ಮ ಅಂತ ಕೇಳಿದೆ. ಸರ್, ನಮ್ಗೆ 2019 ಮನೆ ಬಿದ್ದೋಯ್ತು, ಇನ್ನು ಪರಿಹಾರನೇ ಕೊಟ್ಟಿಲ್ಲ ಸರ್. ಮನೆ ಬಿದ್ದೋದು ಪರಿಹಾರ ಕೊಟ್ಟರು, ಕೆಲವರಿಗೆ ಮೊದಲನೇ ಕಂತು ಕೊಟ್ಟರು, ಕೆಲವರಿಗೆ ಮೊದಲನೇ ಕಂತೇ ಕೊಡ್ಲಿಲ್ಲ, ಕೆಲವರಿಗೆ 2ನೇ ಕಂತು ಕೊಡ್ಲಿಲ್ಲ, 3ನೇ ಕಂತು ಕೊಡ್ಲಿಲ್ಲ. ಮನೆಗಳೆಲ್ಲ ಬಿದ್ದೋಗ್ಬಿಟ್ರು. 5 ಲಕ್ಷ ಕೊಡ್ತೀವಿ ಅಂತ ಹೇಳಿದ್ರು. ಯಾಕಂದ್ರೆ ಮನೆಗಳು ಬಿದ್ದೋದ್ರೆ 10% ಒಳಗಡೆ ಬಿದ್ದೋದ್ರೆ ಕೊಡಲ್ಲ, ಪರಿಹಾರ ಕೊಡಲ್ಲ. 10%ಗಿಂತ ಹೆಚ್ಚಾಗಿದ್ರೆ ಮಾತ್ರ ಪರಿಹಾರ ಕೊಡೋದು. 10ರಿಂದ 25% ಹಾನಿಯಾಗಿದ್ರೆ 50,000 ರೂಪಾಯಿ ಕೊಡ್ತಾರೆ. ಅದಕ್ಕಿಂತ ಜಾಸ್ತಿ ಆಗಿದ್ರೆ 50% ಅಂತ ಜಾಸ್ತಿ ಆಗಿದ್ರೆ 5 ಲಕ್ಷ ಕೊಡ್ತೀವಿ ಅಂತ ಹೇಳಿದ್ದಾರೆ. ಆದರೆ ಅನೇಕ ಜನ ಪಾಪ ಮನೆ ಕಳ್ಕೊಂಡವರಿಗೆ ಇವತ್ತವರಿಗೆ ಹಣ ಕೊಟ್ಟಿಲ್ಲ. ಅರ್ಜಿ ಕೊಟ್ಟಿದ್ದಾರೆ ನನಗೆ. 2019 ಬಿದ್ದೋದಂತ ಮನೆಗಳು. ಬೆಳೆಗಳಿಗೂ ಕೂಡ ಏನ್ ಮಾಡ್ತಾ ಇದ್ದಾರೆ ಮನೆ ಅಧ್ಯಕ್ಷರೇ, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಗೈಡ್ಲೈನ್ಸ್ ಇದೆಯಲ್ಲ, ಎನ್ಡಿಆರ್ಎಫ್, ಎಸ್ಡಿಆರ್ಎಫ್, ಎನ್ಡಿಆರ್ಎಫ್ ಅಂತ ಇರ್ತದೆ. ನ್ಯಾಷನಲ್ ಡಿಸಾಸ್ಟರ್ ರೆಸ್ಪಾನ್ಸ್ ಫಂಡ್, ಸ್ಟೇಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ರೆಸ್ಪಾನ್ಸ್ ಫಂಡ್ ಅಂತ ಇರ್ತವೆ. ನಿಮಗೆ 33% ಒಳಗಡೆ ಬೆಳೆ ಹಾನಿಯಾಗಿದ್ರೆ ಕೊಡಲ್ಲ ಪರಿಹಾರನ. ಇಫ್ ಇಟ್ ಇಸ್ ಬಿಲೋ 33%, ನೋ ಕಾಂಪನ್ಸೇಷನ್. ಗಿಂತ ಹೆಚ್ಚಾಗಿದ್ರೆ ಪರಿಹಾರ ಕೊಡ್ತೀವಿ ಅಂತ ಹೇಳ್ತಾರೆ. ಇದು ಒಂದು ಕಂಡೀಷನ್. 2ನೇ ಕಂಡೀಷನ್ನು ಸ್ಟ್ಯಾಂಡಿಂಗ್ ಕ್ರಾಪ್ ಕೊಡ್ತೀವಿ ಅಂತ ಹೇಳ್ತಾರೆ. ಸಪೋಸ್ ಕಣದಲ್ಲಿ ಹಾಕೊಂಡಿರ್ತಾರೆ, ಭತ್ತ ಬಡ್ದಿರ್ತಾರೆ, ರಾಶಿ ಮಾಡ್ಕೊಂಡಿರ್ತಾರೆ, ಮಳೆ ಬಂದ್ಬಿಟ್ಟಿರ್ತದೆ, ರಾಶಿ ಎಲ್ಲ ತೇವ ಆಗ್ಬಿಡ್ತದೆ, ಅದು ಕೊಡಲ್ಲ. ಏನಪ್ಪ ಅಗ್ರಿಕಲ್ಚರ್ ಮಿನಿಸ್ಟರ್? ಕೊಡಲ್ಲ, ಓನ್ಲಿ ಸ್ಟ್ಯಾಂಡಿಂಗ್ ಕ್ರಾಪ್. ಆಮೇಲೆ ಈ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಗೈಡ್ಲೈನ್ಸ್ ಇದೆಯಲ್ಲ, ಇದು 2015ರಲ್ಲಿ ಪರಿಷ್ಕರಣೆ ಆದದ್ದು. 2015. ಈಗ ನಾವು 2021 ಕೊನೆಯಲ್ಲಿದ್ದೀವಿ. 21-22ನೇ ವರ್ಷದಲ್ಲಿ ಇದ್ದೀವಿ. ಇಲ್ಲಿವರೆಗೆ ಅದನ್ನು ಪರಿಷ್ಕರಣೆ ಮಾಡಿಲ್ಲ. ಸ್ಟ್ಯಾಂಡಿಂಗ್ ಕ್ರಾಪ್ ಅದಕ್ಕೆ ಮಾತ್ರ ಕೊಡ್ತೀವಿ. ಕಣದಲ್ಲಿದ್ರೆ ಕೊಡಲ್ಲ, ಅಲ್ಲಿ ಹಾಳಾಗ್ಬಿಟ್ಟಿದ್ರೆ ಕೊಡಲ್ಲ, ಅಥವಾ ಮೆದೆ ಹಾಕ್ಬಿಟ್ಟಿದ್ರೆ ಕೊಡಲ್ಲ. ಓನ್ಲಿ ಟು ದಿ ಸ್ಟ್ಯಾಂಡಿಂಗ್ ಕ್ರಾಪ್ಸ್. ನಾನು ಒತ್ತಾಯ ಮಾಡ್ತೀನಿ, ರಾಜ್ಯ ಸರ್ಕಾರನೂ ಕೂಡ ಒತ್ತಾಯ ಮಾಡಬೇಕು, ದಿಸ್ ಹ್ಯಾಸ್ ಟು ಬಿ ಅಮೆಂಡೆಡ್. ಇದು ಪರಿಷ್ಕರಣೆ ಆಗ್ಲೇಬೇಕು. ಈಗ 32% ಇದ್ರೆ ಕೊಡಲ್ಲ, 32.99% ಇದ್ರೆ ಕೊಡಲ್ಲ, 33%ಗಿಂತ ಒಳಗಡೆ ಇದ್ರೆ ಕೊಡಲ್ಲ. ಬೆಳೆ ನಷ್ಟ ಆಗ್ಬಿಟ್ಟಿದ್ರೆ ಸ್ಟ್ಯಾಂಡಿಂಗ್ ಕ್ರಾಪ್ ಇದ್ರೆ ಮಾತ್ರ ಕೊಡ್ತಾರೆ. ಸ್ಟ್ಯಾಂಡಿಂಗ್ ಕ್ರಾಪ್ ಇಲ್ಲಿ ಅವ್ರಿಗೆ ಕೊಡಲ್ಲ. ಈಗ ನಾನು ಮುಖ್ಯಮಂತ್ರಿ ಆಗಿರುವಾಗ ಅದೇನು NDRF ಅಡಿನಲ್ಲಿ ಬರ್ತಿರ್ಲಿಲ್ಲ, SDRF ಅಡಿನಲ್ಲಿ ಬರ್ತಿರ್ಲಿಲ್ಲ. ನಿಮ್ಮ ಜಿಲ್ಲೆನಲ್ಲಿ ಕೊಬ್ಬರಿಗೆ 2,96,000 ಕ್ವಿಂಟಾಲ್ ಖರೀದಿ ಮಾಡಿದ್ರು. 700 ರೂಪಾಯಿ ಇದ್ದದ್ದು 1,000 ರೂಪಾಯಿ ಮಾಡಿದೆ ಪ್ರೋತ್ಸಾಹಧನ. ನಿಮ್ಗೆ ಗೊತ್ತಿರಬೇಕು, ನೀವು ಚಿಕ್ಕನಾಯಕನಹಳ್ಳಿ ಭಾಗದಿಂದ ಬರ್ತೀರಿ, ಗೊತ್ತಿರಬೇಕು.
ತುಮಕೂರು ಜಿಲ್ಲೆ 1,000 ರೂಪಾಯಿ ಮಾಡಿದೆ. 2,96,000 ಕ್ವಿಂಟಾಲ್ ಕೊಬ್ಬರಿಯನ್ನು ಖರೀದಿ ಮಾಡಿದ್ರು. 2017-18ರಲ್ಲಿ, 15-16ರಲ್ಲಿ ಮಾಡಿದ್ರು. ನೀವೆಷ್ಟು ಖರೀದಿ ಮಾಡಿದ್ರಿ ಗೊತ್ತಾ? ಒಂದು ವರ್ಷ ಖರೀದಿ ಮಾಡಿದ್ರಿ 2019ರಲ್ಲಿ ಬರೀ 50,400 ಕ್ವಿಂಟಾಲ್. 50,400 ಕ್ವಿಂಟಾಲ್ ಇವ್ರು ಖರೀದಿ ಮಾಡಿದ್ರು. ಮಾತೆತ್ತಿದ್ರೆ ರೈತರ ಪರ ಸರ್ಕಾರ, ನಮ್ದು ರೈತರ ಪರ ಸರ್ಕಾರ ಅಂತ ಹೇಳ್ಕೊತಾರೆ. ನಾವು ರೈತ ನಾಯಕರು ಅಂತ ಹೇಳ್ಕೊತಾರೆ. ಆದ್ರೆ ಖರೀದಿ ಮಾಡಿದ್ದು ಕೊಬ್ಬರಿನ ನಾವು ಎಷ್ಟು ಮಾಡಿದ್ದು ಅಷ್ಟೇ, ಅದಕ್ಕಿಂತ ಹೆಚ್ಚು ಮಾಡಲಿಲ್ಲ. ನೀವು 50,400 ಕ್ವಿಂಟಾಲ್ ಕೊಬ್ಬರಿ ಖರೀದಿ ಮಾಡಿದ್ರು 2019-20. ನಾವು 17-18ರಲ್ಲಿ 2,96,000 ಕ್ವಿಂಟಾಲ್ ಕೊಬ್ಬರಿಯನ್ನು ಖರೀದಿ ಮಾಡಿದ್ದು. ತೊಗರಿಗೆ MSP ಮೇಲೆ 450 ರೂಪಾಯಿ ಕೊಟ್ಟು, ಆಮೇಲೆ 550 ರೂಪಾಯಿ ಕೊಟ್ಟು. ನೀವೇನ್ ಮಾಡಿದ್ರೆ ಬಂದ ತಕ್ಷಣ 2019-20ರಲ್ಲಿ 550ರಿಂದ 550 ರೂಪಾಯಿನಿಂದ 300 ರೂಪಾಯಿ ಇಳಿಸ್ಬಿಟ್ರಿ. ಅದು 1 ವರ್ಷ ತಗೊಂಡ್ರಿ ಪ್ರೋತ್ಸಾಹಧನ ಕೊಟ್ಟು. ನಾವು 450 ಸಾರಿ ಒಂದು ಸಾರಿ ಮೊದಲನೇ ಸಾರಿ ಕೊಟ್ಟು, ಆಮೇಲೆ 550 ರೂಪಾಯಿ MSP ಮೇಲೆ, ಮಿನಿಮಮ್ ಸಪೋರ್ಟ್ ಪ್ರೈಸ್ ಇದೆಯಲ್ಲ, ಅದ್ರ ಮೇಲೆ 550 ರೂಪಾಯಿ ಕೊಟ್ಟು ತಗೊಂಡು ಪ್ರೋತ್ಸಾಹ ಧನ. ನಾನು ಯಾಕೆ ಇದನ್ನೆಲ್ಲ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂತಂದ್ರೆ, ಯು ನೀಡ್ ನಾಟ್ ಸ್ಟಿಕ್ ಟು NDRF ನಾರ್ಮ್ಸ್, ಯು ನೀಡ್ ನಾಟ್ ಸ್ಟಿಕ್ ಟು SDRF ನಾರ್ಮ್ಸ್. ಅದು ಪರಿಷ್ಕರಣೆ ಆಗಿಲ್ಲ, 2015ರಲ್ಲಿ ಆಗಿರೋದು. ಇವತ್ತು ನಾವು 22ರಲ್ಲಿ ಇದ್ದೀವಿ, 7 ವರ್ಷಗಳಾಯ್ತಾ ಬಂತು. 14-15ರಲ್ಲಿ ಆಗಿದ್ದದು, ಈಗ 7 ವರ್ಷ ಆಯ್ತಾ ಬಂತು. ನಾನು ಭತ್ತಕ್ಕೆ ಆ ರಾಯಚೂರು, ಸಿಂದಗಿ ಆ ಭಾಗದಲ್ಲೆಲ್ಲ, ಮಾನವಿ, ಕೊಪ್ಪಳ ಆ ಭಾಗದಲ್ಲೆಲ್ಲ, ಗಂಗಾವತಿ ಆ ಭಾಗದಲ್ಲೆಲ್ಲ, ಕನಕಗಿರಿ ಆ ಭಾಗದಲ್ಲೆಲ್ಲ ಆಲಿಕಲ್ ಮಳೆ ಬಿದ್ದೋಗ್ಬಿಡ್ತು. 2014 ಮಾರ್ಚ್ ಆಲಿಕಲ್ ಮಳೆ ಬಂದು ಬಿದ್ದೋಯ್ತು. ಎಲ್ಲ ಬೆಳೆ ಎಲ್ಲ ಬಿದ್ದೋಗ್ಬಿಟ್ಟು, ನೆಲಕ್ಕೆ ಬಿದ್ದೋಗ್ಬಿಟ್ಟು, ಮೊಳಕೆ ಎಲ್ಲ ಬಂದು ಹಾಳಾಗೋಯ್ತು, ನಾಶ ಆಗೋಯ್ತು. ಆಗ ಒಂದು ಹೆಕ್ಟೇರ್ಗೆ 25,000 ರೂಪಾಯಿ ಪರಿಹಾರ ಕೊಟ್ಟಿದೆ. ಇಲ್ಲಿ HK ಪಾಟೀಲ್ ಇದ್ದಾರೆ, ಈರುಳ್ಳಿ ಬಂದು ಹೋಯ್ತು, ನಿಮ್ ಕಡೆ ಗದಗನಲ್ಲಿ ಅಲ್ಲೆಲ್ಲ ಈರುಳ್ಳಿ ಹೋಯ್ತು, ಅದಕ್ಕೆಲ್ಲ ಪರಿಹಾರ ಕೊಟ್ಟರು. ಅಡಿಕೆ ರೋಗ, ಕೊಳೆ ರೋಗ ಬಂದ್ಬಿಡ್ತು, ಅದಕ್ಕೆಲ್ಲ ಪರಿಹಾರ ಕೊಟ್ಟು. ಅಲ್ಲಿ ದ್ರಾಕ್ಷಿ, ಬಿಜಾಪುರ ಆ ಭಾಗದಲ್ಲಿ ಪರಿಹಾರ ಕೊಟ್ಟ ನಾವು. ನಾನು ಇದನ್ನೆಲ್ಲ ಆಮೇಲೆ ದ್ರಾಕ್ಷಿ ಬೆಳೆಗಾರ ಕೊಟ್ರಿ ಸರ್. ದ್ರಾಕ್ಷಿ ಹೇಳ್ದೆ ಆನಂದ, ಹೇಳಿದೆ ಆನಂದ ದ್ರಾಕ್ಷಿ. ದ್ರಾಕ್ಷಿ ಬೆಳೆಗಾರ ಕೊಟ್ಟಿದ್ದೀರಿ ಸರ್ ತಾವು? ಹೌದು, ಕೊಟ್ಟಿದ್ದ. ಸೊ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ರಾಜ್ಯ ಸರ್ಕಾರ NDRF ನಾರ್ಮ್ಸ್ನೇ ಕೂತ್ಕೋಬೇಕಾದ ಅಗತ್ಯ ಇಲ್ಲ. ಈಗ NDRF ನಾರ್ಮ್ಸ್ ಪ್ರಕಾರ ಏನ್ ಮಾಡ್ತಾರೆ ಅಂತಂದ್ರೆ, ಖುಷ್ಕಿ ಜಮೀನಿನಲ್ಲಿ ಬೆಳೆ ಬೆಳೆದಿದ್ರೆ 1 ಹೆಕ್ಟೇರ್ ಬೆಳೆಗೆ, ಅದು ಸ್ಟ್ಯಾಂಡಿಂಗ್ ಕ್ರಾಪ್ ಹಾಳಾಗಿದ್ರೆ 6,800 ರೂಪಾಯಿ ಕೊಡ್ತಾರೆ. 2.5 ಎಕರೆ ಜಮೀನಿಗೆ, 1 ಹೆಕ್ಟೇರ್ಗೆ 2.5 ಎಕರೆ ಜಮೀನಿಗೆ 6,800 ರೂಪಾಯಿ. ನೀರಾವರಿ ಜಮೀನಾದ್ರೆ 13,500 ರೂಪಾಯಿ ಕೊಡ್ತಾರೆ ನೀರಾವರಿಗೆ. ತೋಟದ ಬೆಳೆಗಳಾದ್ರೆ ಕಾಫಿ, ಅಡಿಕೆ, ಮೆಣಸು ಈ ಬೆಳೆಗಳಾದ್ರೆ 18,000 ರೂಪಾಯಿ ಕೊಡ್ತಾರೆ. ಇದು ಯಾವುದೋ ಕಾಲದಲ್ಲಿ 7 ವರ್ಷಗಳಿಂದ ನಿಗದಿ ಮಾಡಿದ್ದದು. ಈಗ ಬಿತ್ತನೆ ಬೀಜದ ಖರ್ಚು ಬರಲ್ಲ, ಗೊಬ್ಬರ ಅಂತ ಬಿಟ್ಬಿಡಿ, ಪೆಸ್ಟಿಸೈಡ್ಸ್ ಅಂತ ಬಿಟ್ಬಿಡಿ, ಉಳೋದು ಬಿಟ್ಬಿಡಿ,
ಟ್ರ್ಯಾಕ್ಟರ್ ಖರ್ಚು ಬಿಟ್ಬಿಡಿ, ಲೇಬರ್ ಖರ್ಚು ಬಿಟ್ಬಿಡಿ. ನಾನು ಅದಕ್ಕೆ ಐ ಡಿಮ್ಯಾಂಡ್ ಕನಿಷ್ಠ ಪಕ್ಷ ಒಣ ಜಮೀನಿಗೆ 3 ಪಟ್ಟು ಹೆಚ್ಚಾಗಿ ಕೊಡಬೇಕು. 6,000. ಆಮೇಲೆ 2 ಹೆಕ್ಟೇರ್ಗಿಂತ ಜಾಸ್ತಿ ಕೊಡಲ್ಲ. ಸಪೋಸ್ ನಿಮ್ಮ ಹತ್ರ 20 ಹೆಕ್ಟೇರು ಜಮೀನು ಹೋಗ್ಬಿಟ್ಟದೆ, ಬೆಳೆ ನಷ್ಟ ಆಗ್ಬಿಟ್ಟದೆ ಅಂತ ಇಟ್ಕೊಳ್ಳಿ. ನಿಮಗೆ ಸಿಕ್ಕದು ಬರೀ 2 ಹೆಕ್ಟೇರ್ ಮಾತ್ರ. ಓನ್ಲಿ ಫಾರ್ 2 hectares. ದಟ್ ಇಸ್ ದಿ ಮ್ಯಾಕ್ಸಿಮಮ್ ಸೀಲಿಂಗ್ ಲಿಮಿಟ್. ಆಮೇಲೆ 1 ಹೆಕ್ಟೇರ್ಗೆ 6,800 ಖುಷ್ಕಿ ಜಮೀನಾದ್ರೆ, ಸರಿ ಜಮೀನಾದ್ರೆ 13,500 ರೂಪಾಯಿ, ತೋಟಗಾರಿಕೆ ಬೆಳೆ ಆದ್ರೆ 18,000 ರೂಪಾಯಿ. ನಾನು ಇದನ್ನ 3 ಪಟ್ಟು ಹೆಚ್ಚು ಮಾಡಿ, ಕನಿಷ್ಠ 3 ಪಟ್ಟು ಹೆಚ್ಚು ಮಾಡಿ. 6,800 ಇಂಟು 3 ಎಷ್ಟಾಗತ್ತೆ? 20,400 ರೂಪಾಯಿ ಆಗುತ್ತೆ ಒಂದು ಹೆಕ್ಟೇರ್ಗೆ. 20,400. ಅವ್ನು ಎಷ್ಟೋ ಜಮೀನು ಕಳ್ಕೊಂಡಿದ್ದು, ಬೆಳೆ ನಷ್ಟ ಆಗಿರ್ತದೆ. ಕನಿಷ್ಠ ಪಕ್ಷ ಆ ಬಿತ್ತನೆ ಬೀಜನಾರು ಕೊಡಬೇಕಲ್ಲ, ಸಾಲ ಮಾಡಿ ತಗೊಂಡಿರ್ತಾನೆ. ಆಮೇಲೆ ನೀರಾವರಿ ಜಮೀನಿಗೆ 40,500, 3 ಪಟ್ಟು ಹೆಚ್ಚಾದ್ರೆ 13,500 ಇಂಟು 3. ಆಮೇಲೆ ತೆಂಗು, ಅಡಿಕೆ, ಪೆರೇನಿಯಲ್ ಬೆಳೆಗಳಿಗೆ ಇದೆಯಲ್ಲ, ಇವಕ್ಕೆ 3 ಪಟ್ಟು ಅಂದ್ರೆ 54,000 ರೂಪಾಯಿ ಆಗುತ್ತೆ ಒಂದು ಹೆಕ್ಟೇರ್ಗೆ. ಮ್ಯಾಕ್ಸಿಮಮ್ 2 hectares ಕೊಡೋದು. ಇದನ್ನು ಮಾಡಬೇಕು ಅಂತಕ್ಕಂಥದ್ದು ನಂದು ಸರ್ಕಾರಕ್ಕೆ ಒತ್ತಾಯ, ರಾಜ್ಯ ಸರ್ಕಾರಕ್ಕೆ ಒತ್ತಾಯ. ನಾವಿದ್ದಾಗ ಕೆಲವೆಲ್ಲ NDRF ನಾರಮ್ಸ್ನ ಬಿಟ್ಟು ಕೊಟ್ಟಿದ್ದೀವಿ, SDRF ನಾರಮ್ಸ್ನ ಬಿಟ್ಟು ಕೊಟ್ಟಿದ್ದೀವಿ. ಬಿಕಾಸ್ ರೈತರ ಕಷ್ಟಗಳಿಗೆ ಸ್ಪಂದಿಸಬೇಕಾಗಿರ್ತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ. ಈಗ ಮೊದಲೇ ಯುವಕರು ಕೃಷಿಯಿಂದ ವಿಮುಖರಾಗ್ತಾ ಇದ್ದಾರೆ. ಕೃಷಿ ಬೆಳಿಬೇಕಲ್ಲ, ಬಿಕಾಸ್ GDPಗೆ ಹೆಚ್ಚು ಆದಾಯ ಬರೋದು ಕೃಷಿಯಿಂದ, ಹೆಚ್ಚು ಉದ್ಯೋಗ ಸೃಷ್ಟಿಯಾಗೋದು ಕೃಷಿಯಿಂದ. ಕೃಷಿನ ನಾವು ಆಕರ್ಷಣೀಯವಾಗಿ ಮಾಡದೆ ಹೋದರೆ ಕೃಷಿನೇ ಮಾಡೋದು ಬಿಟ್ಬಿಡ್ತಾರೆ. ಆಮೇಲೆ ನಾವು ಫುಡ್ ಸೆಕ್ಯೂರಿಟಿ ಮಾಡೋಕ್ಕಾಗೋದಿಲ್ಲ, ಆಹಾರದಲ್ಲಿ ಸ್ವಾವಲಂಬನೆ ಮಾಡೋಕ್ಕಾಗಲ್ಲ, ಎಲ್ರಿಗೂ ಊಟ ಕೊಡೋಕ್ಕಾಗಲ್ಲ, ಆಹಾರ ಕೊಡೋಕ್ಕಾಗಲ್ಲ. ಒಂದು ಕಾಲದಲ್ಲಿ ಬೇರೆ ಬೇರೆ ವಿದೇಶಗಳಲ್ಲಿ ಹೋಗಿ, ಅಮೆರಿಕ ಅಂತ ದೇಶಗಳಲ್ಲಿ ಹೋಗಿ ಮರಳೋಡ್ಕೊಂಡು ನಿಂತ್ಕೋಬೇಕಾದಂಥ ಪರಿಸ್ಥಿತಿ ಇತ್ತು. ಗ್ರೀನ್ ರೆವಲ್ಯೂಷನ್ ಆಗೋದಕ್ಕೆ ಮುಂಚಿತವಾಗಿ, ಅಗ್ರಿಕಲ್ಚರ್ ರೆವಲ್ಯೂಷನ್ ಆಗೋದಕ್ಕೆ ಮುಂಚಿತವಾಗಿ ಈ ಪರಿಸ್ಥಿತಿ ಇತ್ತು. ಅದು ಆಗ್ಬಾರ್ದು. 136 ಕೋಟಿ ಜನಸಂಖ್ಯೆ ಇದೆ ಈ ದೇಶದಲ್ಲಿ. ಕರ್ನಾಟಕದಲ್ಲಿ 6,80,00,000 ಜನ ಇದ್ದಾರೆ. ಆಗ್ಬಾರ್ದು. ಅದಕ್ಕೋಸ್ಕರ ಇವತ್ತು ಅಶೋಕ್ ಅವರಿಗೆ ನಾನು ಹೇಳ್ತೀನಿ, ಜನ ಇವತ್ತು ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ. ಐ ಡೋಂಟ್ ನೋ, ನೀವು ಹೋಗಿದ್ದೀರಿ, ನಾವು ಗೊತ್ತಿಲ್ಲ, ಯಾವ ಜಿಲ್ಲೆಗಳಿಗೆ ಹೋಗಿದ್ದೀರಿ ಗೊತ್ತಿಲ್ಲ, ಚೀಫ್ ಮಿನಿಸ್ಟರ್ ಜೊತೆ ಹೋಗಿದ್ದೀರಿ ಅಂತ ನೋಡಿದೆ ಪತ್ರಿಕೆಯಲ್ಲಿ.